Jungle. ಕನಕಪುರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕ್ಷೇತ್ರದ ದರ್ಶನ ಮಾಡಲು ಹೋಗುವ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಕನಕಪುರ ವಿಭಾಗದಿಂದ ರಾಜ್ಯ ರಸ್ತೆ ಸಾರಿಗೆಯ ಬಸ್ಗೆ ಶ್ರೀ ಆದಿಚುಂಚನಗಿರಿಯ ರಾಮನಗರ ಶಾಖಾ ಮಠದ ಕಾರ್ಯದರ್ಶಿಗಳಾದ ಅನ್ನದಾನೇಶ್ವರ ಸ್ವಾಮಿಗಳು ಎಡಮಾರನಹಳ್ಳಿ ಗ್ರಾಮದಿಂದ ಚಾಲನೆ ನೀಡಿದರು. ಶ್ರೀ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಎಡಮಾರನಹಳ್ಳಿ ಗ್ರಾಮದಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ನ ಅನುಕೂಲ ಕಲ್ಪಿಸುವಂತೆ 16 ವರ್ಷಗಳಿಂದ ಬೇಡಿಕೆ ಇದ್ದು ಈ ದಿನ ಈಡೇರಿದ್ದು ಭಕ್ತಾದಿಗಳಲ್ಲಿ ಹರ್ಷವನ್ನುಂಟು ಮಾಡಿದೆ ಎಂದು ಅನ್ನದಾನೇಶ್ವರ ಸ್ವಾಮಿಗಳು ಹೇಳಿದರು. ಎಡಮಾರನಹಳ್ಳಿ ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಕುಟುಂಬಗಳಿದ್ದು ಬಹುತೇಕ ಗ್ರಾಮದ ಮುಕ್ಕಾಲು ಪಾಲು ಕುಟುಂಬಗಳು ಆದಿಚುಂಚನಗಿರಿಯ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗಳ ಭಕ್ತಾದಿಗಳಾಗಿದ್ದು ಅವರೆಲ್ಲ ಸಹ ಕ್ಷೇತ್ರದ ದರ್ಶನ ಮಾಡಲು ಹೋಗಬೇಕಾದರೆ ಕನಕಪುರದಿಂದ ಮತ್ತು ರಾಮನಗರಕ್ಕೆ ಹೋಗಬೇಕಾಗಿತ್ತು. ಇದನ್ನು ಮನಗಂಡ ನಾವೆಲ್ಲರೂ ಸಹ ಕಳೆದ 16 ವರ್ಷಗಳಿಂದ ಎಡಮಾರನಹಳ್ಳಿ ಗ್ರಾಮದಿಂದಲೇ ಹೋಗುವಂತೆ ಅನುಕೂಲವಾಗಲು ರಾಜ್ಯ ರಸ್ತೆ ಸಾರಿಗೆ ಬಸ್ ಹಾಕುವಂತೆ ಸಾಕಷ್ಟು ಅರ್ಜಿಗಳ ಮೂಲಕ ಮನವಿ ಮಾಡಲಾಗಿತ್ತು. ಈ ದಿನ ಎಲ್ಲ ಭಕ್ತಾದಿಗಳ ಬೇಡಿಕೆಯು ಈಡೇರಿರುವುದು ಎಲ್ಲರಿಗೂ ಸಂತಸವನ್ನುಂಟು ಮಾಡಿದೆ ಎಂದರು. ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂದಾನಿಗೌಡ ಹಾಗೂ ಮಾಜಿ ಸದಸ್ಯರಾದ ಎಸ್ ಕೃಷ್ಣರವರು ಮಾತನಾಡಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರಿಗೆ ನಾವು ಕಳೆದ 30 ವರ್ಷಗಳಿಂದಲೂ ಎಡಮಾರನಹಳ್ಳಿ ಗ್ರಾಮದಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ನಿಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಹೋಗಲು ಬಸ್ ಅನುಕೂಲ ಕಲ್ಪಿಸುವಂತೆ ಮನವಿ ಮಾಡಿದ್ದೆವು. ಅವರು ನಮ್ಮ ಸರ್ಕಾರ ಬಂದ ಮೇಲೆ ಮಾಡೋಣವೆಂಬ ಭರವಸೆಯನ್ನು ನೀಡಿದ್ದರು. ಅದೇ ರೀತಿ ಈ ದಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಗ್ರಾಮದಿಂದ ಹೊರಡಲು ಅನುಕೂಲ ಕಲ್ಪಿಸಲಾಗಿದ್ದು ಗ್ರಾಮದ ಜನತೆಗೆ ಸಂತಸವನ್ನುಂಟು ಮಾಡಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಚಾಲಕ ಶಿವರಾಜು ಮತ್ತು ನಿರ್ವಾಹಕರಾದ ಮುನಿರಾಜುರವರು ಮಾತನಾಡಿ, ಕನಕಪುರದಿಂದ ಕೋಡಹಳ್ಳಿ ದೊಡ್ಡಹಳ್ಳಿಯಿಂದ ಎಡಮಾರನಹಳ್ಳಿ ಗ್ರಾಮದ ಮಾರ್ಗವಾಗಿ ಬೆಳಗ್ಗೆ 8:15ರಿಂದ ಬಸ್ ಸಂಚಾರ ಆರಂಭವಾಗಲಿದೆ. ಇಲ್ಲಿಂದ ಅಚ್ಚಲು ಮಾರ್ಗವಾಗಿ ಸಾತ್ನೂರು, ಮಳವಳ್ಳಿ, ಮಂಡ್ಯ ಹಾಗೂ ಬೆಳ್ಳೂರು ಕ್ರಾಸ್ ಮೂಲಕ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಮಧ್ಯಾಹ್ನ 2 ಗಂಟೆಗೆ ತಲುಪಿ ಮಧ್ಯಾಹ್ನ 2 ಗಂಟೆಯ ನಂತರ ಪುನಃ ಸಂಜೆ 6 ಗಂಟೆಗೆ ಎಡಮಾರನಹಳ್ಳಿ ಗ್ರಾಮಕ್ಕೆ ವಾಪಸ್ಸಾಗುವ ಅನುಕೂಲ ಕಲ್ಪಿಸಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಗ್ರಾಮಸ್ಥರಿಗೆ ಮನವಿ ಮಾಡಿದರು. ಎಡಮಾರನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚಿನ್ನಗಿರಿಯಪ್ಪ, ಅನ್ನದಾನೇಶ್ವರ ಸ್ವಾಮಿಗಳ ಆಪ್ತ ಕಾರ್ಯದರ್ಶಿ ಜಗದೀಶ್, ಗ್ರಾಮಸ್ಥರಾದ ಗಿರಿಗೌಡ, ಶಿವಪ್ಪ, ಜಯರಾಮೇಗೌಡ, ಪ್ರಕಾಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತಿಯಲ್ಲಿ ಶ್ರೀ ಅನ್ನದಾನೇಶ್ವರ ಸ್ವಾಮಿಗಳು ಬಸ್ಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು.
ಪಕ್ಕ ಹಂಗೆ ಪಕ್ಕ ನಿಂತ್ಕೊಳ್ಳಿ. ಎಲ್ಲ ಒಳಗಡೆ ನಿಂತ್ಕೊಳ್ಳಿ. ಬೋರ್ಡ್ ಬಿಟ್ಬಿಡಿ ಕಂಡಕ್ಟ್ರೆ, ಸ್ವಲ್ಪ ಬೋರ್ಡ್ ಕಾಣಲಿ. ಈ ಕಡೆ ತಿರುಗಿಯವ್ರೆ, ನಿಂತೀವಿ. ಹಾಂ ನಿಂತ್ಕೊಳ್ರಿ, ಬನ್ನಿ ನೀವು ಸೈಡ್ ಬನ್ನಿ. ಸೈಡ್ ಕಂಡಕ್ಟರ್ ಡ್ರೈವರ್ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಕನಕಪುರ ಡಿಪೋಯಿಂದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದವರೆಗೆ ಬೇಕುಪ್ಪೆ, ಕೋಡಳ್ಳಿ, ದೊಡ್ಡಾಲಹಳ್ಳಿ, ಎಡಮಾರ್ನಹಳ್ಳಿ, ಸಾತ್ನೂರು ಮಾರ್ಗವಾಗಿ ಮಳವಳ್ಳಿ ಹಾಗೆ ಮಂಡ್ಯ ಶ್ರೀ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮಾಡತಕ್ಕಂತಹ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರ ವತಿಯಿಂದ ನಮ್ಮ DD ಅವರು ಪುರುಷೋತ್ತಮ ಅವರು ಸಾರ್ವಜನಿಕರ ಕೋರಿಕೆ ಮೇರೆಗೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ವಿಚಾರವನ್ನು ಸದ್ವಿನಿಯೋಗಪಡಿಸ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಹೊತ್ತಿಗೆ ವಾಪಸ್ ಬರ್ತಕ್ಕಂಥ ಒಂದು ಅನುಕೂಲವನ್ನು ಸರ್ಕಾರ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಕನಕಪುರ ಡಿಪೋ ಹಾಗೂ ಬೆಂಗಳೂರು ದಕ್ಷಿಣ ಡಿಪೋಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದನ್ನು ಸರಿಯಾದ ರೀತಿಯಲ್ಲಿ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳಿ ಯಶಸ್ವಿಯಾಗಿ ಈ ಕಾರ್ಯ ನಿರಂತರವಾಗಿ ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತುಂಬುರದಿಂದ ಹಾರೈಸ್ತಾ ಇದ್ದೀನಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮಾಜಿ ಸಂಸದರ ಸುರೇಶ್ ಅವರು, ಇವರು ಸತತವಾಗಿ ಪ್ರಯತ್ನ ಪಟ್ಟು ಸರ್ಕಾರ ಲೆವೆಲಲ್ಲಿ ಓಡಾಟ ಮಾಡಿ ರಾಮಲಿಂಗಾರೆಡ್ಡಿ ಅವರಿಗೆ ಲೆಟ್ರ್ ಕೊಟ್ಟು 30 ವರ್ಷದಿಂದ ಇದನ್ನು ಭಾರಿ ಹೋರಾಟ ಮಾಡದೇ ಇರೋ ಈ ಬಸ್ಸನ್ನು ವ್ಯವಸ್ಥೆಗೆ ನಾವು ಹೋರಾಟ ಮಾಡಿದಾಗ ಸರ್ಕಾರ ಬರಲಿ ಅಂತ ಇದ್ರು ಸಾಹೇಬರು. ಸರ್ಕಾರ ಬಂದ ಗಳಿಗೆಲೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮದಿಂದ, ಸುತ್ತಮುತ್ತ ಹಳ್ಳಿಯಿಂದ ಅವ್ರಿಗೆ ಆರೋಗ್ಯ ಆಯುಷ ಶುಭ ಕೊಡಲಿ. ಇದು ಬಹುದಿನಗಳ ಬೇಡಿಕೆ. ಸುಮಾರು 20 ವರ್ಷಗಳಿಂದ ಎಡಮಾರಹಳ್ಳಿ ಗ್ರಾಮದಿಂದ ಒಂದು ಬಸ್ ಹೋಗಬೇಕು ಅಂತ
ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು MP ಅವ್ರನ್ನ ಕೇಳ್ಕೊಂಡಾಗ ಅವರೆಲ್ಲ ಆಯ್ತು ಅಂತ ಅಂದಿದ್ರು, ಆಗಿರಲಿಲ್ಲ. ಇವಾಗ ಈ ಜನಗಳ ನಮ್ಮ ಎಡಮಹಳ್ಳಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅವರ ಸಹಕಾರದಿಂದ ಒಂದು ಬಸ್ಸನ್ನ ಇವತ್ತಿನಿಂದ ಬಿಟ್ಟಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ ಅಂತ ನಾನು ಒಂದೆರಡು ಮಾತು. ಕೋಳಹಳ್ಳಿ, ನಳ್ಳಹಳ್ಳಿ, ಹಾಲಹಳ್ಳಿ, ಎಡಮಾರನಹಳ್ಳಿ, ಅಚಲಿಂದ ಸಾತ್ನೂರು, ಮಳ್ಳವಳ್ಳಿ, ಕೇರಮದೊಡ್ಡಿ, ಮಂಡ್ಯ, ನಾಗಮಂಗಲ, ಬೆಳ್ಳೂರು ಕ್ರಾಸು, ಚುಂಚನಗಿರಿ 12 ಗಂಟೆಗೆ ತಲುಪುತ್ತೆ. 12 ಗಂಟೆಗೆ ತಲುಪಿ 2 ಅವರ್ ಗ್ಯಾಪ್ ಇರುತ್ತೆ, ರೆಸ್ಟ್ ಇರುತ್ತೆ. ರಿಟರ್ನು ಪ್ರಯಾಣಿಕರಿಗೆ ಅದೇ ಮಾರ್ಗ ರಿಟರ್ನ್ ಬಂದು ಸ್ಥಳಕ್ಕೆ ತಲುಪಿಸುತ್ತೆ. ಪ್ರತಿದಿನ ಎಡಮಾರನಹಳ್ಳಿಗೆ ಎಷ್ಟು ಗಂಟೆಗೆ ಬರುತ್ತೆ ಬಸ್? ಪ್ರತಿದಿನ 8:15 8 ಬರುತ್ತೆ. ಆ ಜಾಗಕ್ಕೆ ಹೇಗೆ ಕರ್ಕೋಗುತ್ತೆ ಹಾಗೆ ಸೇಫ್ಟಿ ತಂದು ರಿಟರ್ನ್ ಅದೇ ರೂಟಲ್ಲಿ ತಂದು ಸುಮ್ಮನೆ ಹತ್ತಿರ ಇಡೀರಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬುದ್ಧಿವಾರ ಕೃಷ್ಣ ಆಯ್ತು, ಬರ್ತೀನಿ. ಟಿಕೆಟ್ ತಗೋಬೇಕೆಲ್ಲ